ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಾಗ್ ಯೂಟ್ಯೂಬ್ ಸ್ಟುಡಿಯೋ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತಿರೋ ವಿಷಯ ಯಾವುದಂದರೆ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ, ಬೇಲೂರು. ಸ್ನೇಹಿತರೆ, ಇದು ಕೇವಲ ಒಂದು ದೇವಾಲಯವಲ್ಲ, ಇದು ನಮ್ಮ ಕರ್ನಾಟಕದ ಕರುನಾಡಿನ ಒಂದು ಇತಿಹಾಸ, ಭಕ್ತಿ ಹಾಗೂ ಅದ್ಭುತ ಶಿಲ್ಪಕಲೆಗಳಿಗೆ ಜೀವಂತ ಸಾಕ್ಷಿಯಾಗಿ ನಿಂತಿರುವಂತಹ ಒಂದು ಸ್ಥಳ. ಈ ದೇವಾಲಯದ ಇತಿಹಾಸ ಎಂದರೆ ಸುಮಾರು 900 ವರ್ಷಗಳ ಹಿಂದೆ ಹೊಯ್ಸಳರ ಪ್ರಮುಖ ದೊರೆಯಾದಂತಹ ವಿಷ್ಣುವರ್ಧನ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬ ಇತಿಹಾಸವಿದೆ. ಕ್ರಿಸ್ತಶಕ 117ರಲ್ಲಿ ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿಸಲು ಈ ದೇವಾಲಯವನ್ನು ನಿರ್ಮಿಸಲಾಗಿದ್ದು, ಈ ದೇವಾಲಯವನ್ನು ವಿಜಯನಾರಾಯಣ ಅಥವಾ ಚೆನ್ನಕೇಶವ ಸ್ವಾಮಿ ದೇವಾಲಯ ಎಂದು ಕರೆಯುವ ಪ್ರತೀತಿಯೂ ಸಹ ಇದೆ. ಈ ದೇವಾಲಯದ ಹೊರಭಾಗವನ್ನು ನೀವು ನೋಡಿದಾಗ ಸಾವಿರಾರು ಸೂಕ್ಷ್ಮ ಕೆತ್ತನೆಗಳು ನಿಮ್ಮ ಮನಸ್ಸನ್ನು ಸೆಳೆಯುವುದಂತೂ ಸರಿ. ರಾಮಾಯಣ, ಮಹಾಭಾರತ, ಪುರಾಣ, ದೇವತೆಗಳು, ಪ್ರಾಣಿಗಳು, ನೃತ್ಯ ಹಾಗೂ ಸಂಗೀತದ ವಿವಿಧ ರೂಪಗಳಲ್ಲಿ ಕಲ್ಲಿನಲ್ಲಿ ಜೀವಂತವಾಗಿ ಸೃಷ್ಟಿಸಲಾಗಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯವೇನೆಂದರೆ ಅಲ್ಲಿನ ಮದನಿಕೆಯ ಶಿಲ್ಪಗಳ ಕೆತ್ತನೆ. ಕಲ್ಲಿನಲ್ಲಿ ಇಷ್ಟು ಸೂಕ್ಷ್ಮವಾದ ಆಭರಣಗಳು, ಮುಖಭಾವಗಳು ಹಾಗೂ ದೇಹದ ಭಂಗಿಗಳನ್ನು ಆ ಕಾಲದಲ್ಲಿ ಹೇಗೆ ಕೆತ್ತಿದರು ಎಂಬುದು ಅಚ್ಚರಿಯ ಸಂಗತಿಯೇ ಸರಿ. ದೇವಾಲಯದ ಒಳಗೆ ಹೋದರೆ ನಿಮಗೆ ಸುಂದರವಾದಂತಹ ಕಂಬಗಳು ಹಾಗೂ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳನ್ನು ಇಂದಿಗೂ ನೀವು ಕಾಣಬಹುದು. ಗರ್ಭಗುಡಿಯಲ್ಲಿ ಸುಮಾರು 3.7 ಮೀಟರ್ ಎತ್ತರವಿರುವಂತಹ ಶ್ರೀ ವಿಜಯನಾರಾಯಣ ಸ್ವಾಮಿಯ ಭವ್ಯ ವಿಗ್ರಹವು ಇಂದಿಗೂ ಸಹ ಪೂಜಿಸಲ್ಪಡುತ್ತಿದೆ. ಮತ್ತೊಂದು ವಿಷಯವೇನೆಂದರೆ 2023ರಲ್ಲಿ ಚೆನ್ನಕೇಶವ ಸ್ವಾಮಿ ದೇವಾಲಯವು ಹಾಗೂ ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯ ಹಾಗೂ ಸೋಮನಾಥಪುರದಲ್ಲಿರುವಂತಹ ಕೇಶವ ದೇವಾಲಯಗಳು ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಯನ್ನು ಸೇರಿವೆ ಹಾಗೂ ಇಂದಿಗೂ ಈ ದೇವಾಲಯಗಳಲ್ಲಿ ಪೂಜೆ, ಧಾರ್ಮಿಕ ಆಚರಣೆಗಳು ಮತ್ತು ಉತ್ಸವಗಳು ಪರಂಪರೆ ಮುಂದುವರಿಯುತ್ತಾ ಬಂದಿದೆ. ಆದ್ದರಿಂದ ಬೇಲೂರು ಕೇವಲ ಪ್ರವಾಸಿ ತಾಣವಲ್ಲ ಸ್ನೇಹಿತರೆ, ಇದು ನಮ್ಮ ಕರುನಾಡಿನ ಹೆಮ್ಮೆಯೇ ಸರಿ ಹಾಗೂ ನಮ್ಮ ಹೊಯ್ಸಳರ ಕಲಾ ಪ್ರತಿಭೆಗೆ ಜೀವಂತ ಸಾಕ್ಷಿಯೂ ಸಹಿ, ಭಕ್ತಿಯ ಪವಿತ್ರ ಸ್ಥಳವೂ ಸರಿ ಮತ್ತು ನಮ್ಮ ಪೂರ್ವಜರ ಅದ್ಭುತ ಸೃಜನಶೀಲತೆಗೆ ಇಂದಿಗೂ ಜೀವಂತವಾಗಿರುವಂತಹ ಒಂದು ಭವ್ಯ ಉದಾಹರಣೆಯೂ ಸರಿ. ಸ್ನೇಹಿತರೆ, ನೀವು ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಯಾವತ್ತಾದರೂ ಭೇಟಿ ನೀಡಿದರೆ ನಿಮ್ಮ ಅನುಭವಗಳನ್ನು ನನ್ನ ಚಾನಲ್ನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಇಂತಹ ದೇವಾಲಯಗಳು ಹಾಗೂ ಭಕ್ತಿಯ ಮಾಹಿತಿಗಳು ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.